ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ಟಾಪಿಕ್ ಅಂದರೆ ವ್ಯಾಯಾಮದ ಬಗ್ಗೆ ಹೇಳ್ತಾ ಇದ್ದೀನಿ. ವ್ಯಾಯಾಮ ಎಲ್ರಿಗೂ ಡೈಲಿ ಮಾಡಬೇಕು ಅಂತ ಇರುತ್ತೆ. ಸ್ವಲ್ಪ ದಿನ ಮಾಡ್ತಾರೆ ಮತ್ತು ಬಿಟ್ಟು ಬಿಡ್ತಾರೆ, ಮತ್ತೆ ಸ್ವಲ್ಪ ದಿನ ಮಾಡ್ತಾರೆ ಬಿಟ್ಟು ಬಿಡ್ತಾರೆ. ಓಕೆ, ಸೊ ಎಲ್ಲರೂ ಡೈಲಿ ಮಾಡಬೇಕು. ಅದರದ್ದು ಏನೇನು ಅದರದ್ದು ಉಪಯೋಗಗಳು ಅಂತ ಹೇಳ್ತೀನಿ. ವ್ಯಾಯಾಮ ಮಾಡಿದರೆ ಏನೇನು ಗುಣಗಳು ನಮ್ಮ ಬಾಡಿಗೆ ಸಿಗುತ್ತೆ ಅಂತ ಹೇಳ್ತೀನಿ, ಆಯಿತಾ. ಅದರಲ್ಲಿ ನಿಮಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಾರ್ಮಪ್ ಮಾಡಿ, ಮತ್ತು ಲಾಸ್ಟಲ್ಲಿ ಎಂಡ್ ಮಾಡುವಾಗ ಕೂಲ್ ಡೌನ್ ಮಾಡಬೇಕು ಬಾಡಿಗೆ. ಇಲ್ಲಾಂದರೆ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗಿ ಮತ್ತೆ ಏನಾದರೂ ತೊಂದರೆ ಆಗೋದು ಬೇಡ, ಆಯಿತಾ. ಸೊ ಏನೇನು ಮೇಜರ್ ವ್ಯಾಯಾಮ ಮಾಡೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ಓಕೆ, ಓವರಾಲ್ ಹೆಲ್ತ್ ನಮಗೆ ಹೆಲ್ದಿ ಆಗಿರೋಕ್ಕೆ ತುಂಬ ಒಳ್ಳೆಯದು, ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಒಳ್ಳೆಯದು. ಅದೇ ಥರ ನಮ್ಮ ಇಮ್ಯುನಿಟಿ ಹೆಚ್ಚು ಮಾಡೋಕ್ಕೆ, ಇಮ್ಯುನಿಟಿ ಅಂದರೆ ರೋಗ ಪ್ರತಿರೋಧ ಶಕ್ತಿ ಇದೆಯಲ್ಲ, ಆವಾಗವಾಗ ರೋಗಗಳು ಬರದೇ ಇರೋಕ್ಕೆ ನಮಗೆ ಇಮ್ಯುನಿಟಿ ಹೆಚ್ಚು ಮಾಡೋಕ್ಕೆ ಒಳ್ಳೆಯದು. ಅದೇ ಥರನೇ ಮೇಜರ್ ಡಿಸೀಸಸ್ ಅಂದರೆ ಕಾಯಿಲೆಗಳು ಯಾವುದು, ನಿಮಗೆ ಶುಗರ್ ಆಗಿರ್ಬೋದು, ಬಿ ಪಿ, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾರ್ಟಿನ ಡಿಸೀಸ್ ಏನಾದರೂ ಇರ್ಬೋದು, ಇಲ್ಲಾಂದರೆ ಬೊಜ್ಜು ಹೆಚ್ಚಾಗೋದಿರ್ಬೋದು, ಅದೆಲ್ಲ ಬರಬಾರ್ದು ಅಂದರೆ ಡೈಲಿ ಎಕ್ಸಸೈಸ್ ಮಾಡಬೇಕು. 40 ನಿಮಿಷ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಯಾವುದಾದ್ರೂ ಮಾಡಿ, ತೊಂದರೆ ಇಲ್ಲ. ನೀವು ಏರೋಬಿಕ್ ಮಾಡಿ, ವಾಕಿಂಗ್ ಮಾಡಿ, ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಯಾವುದಾಗುತ್ತೋ ಅದು ಮಾಡಿ. ಮೆಲ್ಲ 15 ನಿಮಿಷ 10 ನಿಮಿಷದಲ್ಲಿ ಮೆಲ್ಲ ಚಾಲು ಮಾಡಿ, ಅದನ್ನ ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಎಷ್ಟಾಗುತ್ತೋ ಅಷ್ಟೇ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ಡೈಲಿ ಮಾಡೋದು ತುಂಬ ಇಂಪಾರ್ಟೆಂಟ್, ಆಯಿತಾ. ಮತ್ತು ಅದೇ ಥರನೇ ನಮಗೆ ಕ್ಯಾನ್ಸರ್ ಬರೋದೇ ಇರೋಕ್ಕೆ ತಡೆಯೋಕ್ಕೆ ತುಂಬ ಒಳ್ಳೆಯದು. ಮತ್ತು ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡೋಕ್ಕೆ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಆಕ್ಸಿಜನೇಟೆಡ್ ಬ್ಲಡ್ ಆಗೋಕ್ಕೆ ಅದು ತುಂಬಾ ಒಳ್ಳೆಯದು. ಅದೇ ಥರನೇ ಕಾಯಿಲೆಗಳು ಬರದೇ ಇರೋಂಗೆ ನಮಗೆ ಎಕ್ಸಸೈಸ್ ಡೈಲಿ ಮಾಡಿದ್ರೆ ತುಂಬಾ ಒಳ್ಳೆಯದು, ಆಯಿತಾ. ಮತ್ತು ನಮಗೆ ಬ್ರೈನ್ ಫಂಕ್ಷನ್ಗೆಲ್ಲ ಅದು ಒಳ್ಳೆಯದು. ಡೈಲಿ ನಮಗೆ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಅಂದರೆ, ಕಾನ್ಸಂಟ್ರೇಷನ್ ಹೆಚ್ಚಾಗಬೇಕು ಅಂದರೆ, ಮೆಮರಿ ಹೆಚ್ಚಾಗಬೇಕು ಅಂದರೆ, ಈ ಮೂರು ಈಗ ತುಂಬ ಜನರಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ನಾವು ಫುಲ್ ಟೈಮ್ ಮೊಬೈಲ್ ನೋಡ್ತಾ ಇರ್ತೀವಲ್ಲ, ಮೊಬೈಲು ಗ್ಯಾಡ್ಜೆಟ್ಸು ಏನೋ ಒಂದು ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇದೆಲ್ಲ ತುಂಬ ಕಡಿಮೆ ಆಗ್ತಿದೆ. ಮತ್ತು ನಾವು ನಮಗೆ ಅಂತ ಸೆಲ್ಫ್ ಟೈಮ್ ಕೊಡಬೇಕಲ್ವಾ, ಲೇಡೀಸು ಎಸ್ಪೆಷಲಿ. ಅಂದರೆ ನಾವು ಮನೇಲಿ ಮಕ್ಕಳೋದು ನೋಡ್ತೀವಿ, ಎಲ್ಲ ಮಾಡಿಕೊಡ್ತೀವಿ. ಗಂಡ ಇದ್ದರೆ ಅವ್ರನ್ನೆಲ್ಲ ಕರೆಕ್ಟಾಗಿ ಫುಡ್ ಮಾಡಿಕೊಡೋದೆಲ್ಲ ಮಾಡ್ತೀವಿ. ನಾವು ನಮ್ಮದು ಮಾತ್ರ ಕರೆಕ್ಟಾಗಿ ಏನು ನಮ್ಮ ಹೆಲ್ತ್ ಬಗ್ಗೆ ನಮಗೇನು ಇದಿಲ್ಲ ಅಲ್ವಾ, ಹಾಗೆಲ್ಲ ಆಗಬಾರ್ದು. ಡೈಲಿ 40 ನಿಮಿಷದ ಎಕ್ಸಸೈಸ್ ಮಾಡಬೇಕು. ಈಗ ತುಂಬ ಜನರಲ್ಲಿ ಸ್ಟ್ರೆಸ್, ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕು ಎಲ್ಲ ಹೆಚ್ಚಾಗ್ತಿದೆ, ತುಂಬ ಹೆಚ್ಚಾಗ್ತಿದೆ. ಎಲ್ಲರೂ ಈಗ ಮೆಡಿಸಿನ್ ತೊಗೋತಾ ಇದ್ದಾರೆ. ಸೊ ಅದೆಲ್ಲ ಆಗಬಾರ್ದು. ನಾವು ಹೆಲ್ದಿ ಆಗಿರಬೇಕು, ಮೆಂಟಲಿ ಆ್ಯಂಡ್ ಫಿಸಿಕಲಿ ಫಿಟ್ ಆಗಿರಬೇಕು ಅಂದರೆ ನಾವು ಡೈಲಿ ಒಂದು ಅರ್ಧ ಗಂಟೆ 40 ಮಿನಿಟ್ಸು ಮೆಲ್ಲ ಮೆಲ್ಲ ಸ್ಟಾರ್ಟ್ ಮಾಡಿ. ಏನು ತೊಂದರೆ ಇಲ್ಲ. ಫಸ್ಟ್ ದಿನವೇ ಎದ್ದು ಅರ್ಧ ಗಂಟೆ 40 ಮಿನಿಟ್ಸ್ ಮಾಡೋಕ್ಕೆಲ್ಲ ಹೋಗಬೇಡಿ. ಆರಾಮಾಗಿ ನಾವು ನಮಗೆ ಅಂತ ಸ್ವಲ್ಪ ಟೈಮ್ ಆದರೂ ಕೊಡಬೇಕಲ್ಲ ನಮ್ಮ ಬಾಡಿಗೆ. ನಮ್ಮ ಹಾರ್ಟೆಲ್ಲ ಫುಲ್ ಟೈಮ್ ಯಾವತ್ತೂ ವರ್ಕ್ ಮಾಡ್ತಾ ಇರುತ್ತೆ. ನಾವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಅದನ್ನೆಲ್ಲ ಆರಾಮ